ಇನ್ನು ರಾಜಧಾನಿ ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸಿಕ್ಕಾಪಟ್ಟೆ ಜೋರಾಗಿ ಮಳೆಯಾಯಿತು. ಈ ಧಾರಾಕಾರ ಮಳೆಗೆ ಬೆಂಗಳೂರಿನಲ್ಲಿ ಒಂದಷ್ಟು ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ನೋಡಿ, ಚಂದ್ರಗ್ರಹಣ ಆದ ನಂತರ 2 ದಿನ ವಿಪರೀತವಾಗಿ ಬಿಸಿಲಿತ್ತು. ಅದಾದ ಮೇಲೆ ಮಳೆನೇ ಬಂದಿರಲಿಲ್ಲ ಅಂತ ಹೇಳಿ. ಆದರೆ ನೋಡಿ, ನಿನ್ನೆ ರಾತ್ರಿ ಇದ್ದಕ್ಕಿದ್ದಂತೆ ಜೋರಾಗಿ ಮಳೆ ಸುರಿಯಿತು. ಧಾರಾಕಾರ ಮಳೆಗೆ 2 ಬೃಹತ್ ಮರಗಳು ಧರೆಗುರುಳಿದೆ ನೋಡಿ ಬೆಂಗಳೂರಿನಲ್ಲಿ. ಸರ್ವೇ ಸಾಮಾನ್ಯ ಅನ್ನುವಂಥ ಪರಿಸ್ಥಿತಿ ನಮ್ಮ ಬೆಂಗಳೂರಿನಲ್ಲಿ ಮಳೆ ಬಂದ್ಬಿಟ್ರೆ ಇಂಥ ಘಟನೆಗಳನ್ನು. ಆದರೆ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಬೀಳೋ ಹಂತದಲ್ಲಿರುವ ಮರಗಳನ್ನು ಕೊಂಬೆಗಳನ್ನು ಕಟ್ ಮಾಡುವಂಥ ಗೋಜಿಗೆ ಯಾರೂ ಹೋಗಲ್ಲ. ನೋಡಿ, 2 ಮನೆಗಳ ಮೇಲೆ ಬೃಹತ್ ಮರ ಉರುಳಿ ಬಿದ್ದಿದೆ. 5 ಕಾರು, ಹಲವು ಬೈಕ್ಗಳು ಜಖಮಾಗಿದ್ದಾವೆ. ಅಕ್ಕಪಕ್ಕದ ನಿವಾಸಿಗಳು ಪರದಾಡ್ತಾ ಇದ್ದಾರೆ. ಈ ಘಟನೆ ಆಗಿದ್ದು ಎಲ್ಲಿ ಗೊತ್ತಾ? ಬೆಂಗಳೂರಿನ ರಾಜಾಜಿನಗರದಲ್ಲಿ. ರಾಜಾಜಿನಗರದ 4ನೇ ಬ್ಲಾಕ್ನಲ್ಲಿ ನಡೆದಿರೋ ಘಟನೆ ಇದು. ಗ್ರೇಟರ್ ಬೆಂಗಳೂರು ಸಿಬ್ಬಂದಿಗಳ ವಿರುದ್ಧ ಈಗ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಮರ ಬಿದ್ದಿರೋ ಹಿನ್ನೆಲೆಯಲ್ಲಿ ರಾತ್ರಿ ಇಡೀ ಜಾಗರಣೆ ಮಾಡಬೇಕಾಗಿ ಬಂತು ಅಲ್ಲಿನ ಜನ. ನೋಡಿ ಆ ಪರಿಸ್ಥಿತಿ ನೋಡಿ. ಇದು ಯಾರ್ದು ಕೆಲಸ? ಯಾರು ಮಾಡಬೇಕಾಗಿದ್ದ ಕೆಲಸ? ಸೋ ಕಾಲ್ಡ್ ಗ್ರೇಟರ್ ಬೆಂಗಳೂರು ಸಿಬ್ಬಂದಿಗಳು ಬೀಳೋ ಹಂತದಲ್ಲಿರುವಂತಹ ಮರಗಳನ್ನು ಗುರುತು ಮಾಡಿ ಅದನ್ನು ಕಟ್ ಮಾಡುವಂಥ ಕೆಲಸ ಆಗಬೇಕು. ಬೀಳೋ ಹಂತದಲ್ಲಿರುವಂಥ ಮರವನ್ನು, ಚೆನ್ನಾಗಿರೋ ಮರ ಅಲ್ಲ. ಆಮೇಲೆ ರೆಂಬೆ ಕೊಂಬೆಗಳು ಈಗಲೂ ನೇತಾಡ್ತಿರ್ತವೆ. ಗಾಡಿ ಓಡಿಸ್ಬೇಕಾದ್ರೆ ಅದು ತಲೆಗೊಡಿಯುತ್ತೆ. ಬೆಳಂಗಿನ ಜಾವನೋ ಅಥವಾ ನೈಟೋ ಕಾಣೋದಿಲ್ಲ. ಆಮೇಲೆ ವೈರು ಎಲ್ಲಂದ್ರಲ್ಲಿ ವೈರ್ಗಳು ನೇತಾಡ್ತಿರ್ತವೆ. ಈ ಮರದಿಂದಾಗಿ ವೈರ್ ಮೇಲೆ ಕೊಂಬೆಗಳು ಬೀಳುತ್ತೆ. ಸೊ ವೈರು ಕಟ್ಟಾಗುತ್ತೆ. ವೈರು ರೋಡ್ ಮಧ್ಯದಲ್ಲಿ ನೇತಾಡ್ತಾ ಕೂತಿರುತ್ತೆ. ಗಾಡಿ ಓಡಿಸೋರಿಗೆ ಕಾಣೋದಿಲ್ಲ. ಅದು ಸಿಕ್ಕಾಕೊಂಡು ಎಷ್ಟು ಆಕ್ಸಿಡೆಂಟ್ ಕೇಸ್ಗಳಾಗಿದ್ದಾವೆ. ಹೀಗೆಲ್ಲ ಆದರೂ ಕೂಡ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಕೆಲಸನೇ ಮಾಡ್ತಾ ಇಲ್ಲ. ನೋಡಿ, ರಾಜಾಜಿನಗರ 4th ಬ್ಲಾಕ್ನಲ್ಲಿ ಆಗಿರೋದು. ಮನೆ ಮೇಲೆ, ಅಲ್ಲಿ ನಿಲ್ಲಿಸಿದಂಥ ಅಕ್ಕಪಕ್ಕದ ಗಾಡಿಗಳ ಮೇಲೆ ಬೃಹತ್ ಆಕಾರದ ಮರ ಬಿದ್ದು ಗಾಡಿಯೆಲ್ಲ ಜಖಮಾಯಿತು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸ್ಥಳದಿಂದ ಲೈವ್ನಲ್ಲಿದ್ದಾರೆ. ಮಂಜುನಾಥ್, ನೆನೆ ಸುರಿದಂಥ ಭಾರೀ ಮಳೆಗೆ ನಾನಾ ರೀತಿಯ ಅವಾಂತರಗಳು ಬೆಂಗಳೂರಿನಲ್ಲಿ ಆಗಿರೋದು. ಪದೇ ಪದೇ ಇದೇ ರೀತಿಯಾದಂತಹ ಅನಾಹುತ ಸೃಷ್ಟಿಯಾಗ್ತಾನೆ ಇದೆ ಬೆಂಗಳೂರಿನಲ್ಲಿ. ಈ ದೊಡ್ಡ ಆಕಾರದ ಮರ ಬೀಳೋದು, ವೈರ್ಗಳು, ಲೈಟ್ ಕಂಬ ಬೀಳೋದು, ಇದೆಲ್ಲವೂ ಕೂಡ ಸರ್ವೇ ಸಾಮಾನ್ಯ ಅನ್ನುವಂಥ ಪರಿಸ್ಥಿತಿ ಬಂದು ಒದಗಿಬಿಟ್ಟಿದೆ. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟವರು ಕಾರ್ಯಪ್ರವೃತ್ತರಾಗಬೇಕು. ಬೀಳೋ ಹಂತದಲ್ಲಿರುವಂಥ ಮರವನ್ನು ಕಟ್ ಮಾಡೋ ಕೆಲಸ ಆಗಬೇಕು. ವೈರ್ಗಳು ನೇತಾಡ್ತಿರ್ತವೆ ರೋಡ್ನಲ್ಲಿ, ಜೊತೆಗೆ ಕಂಬ ಬೀಳೋ ಹಂತದಲ್ಲಿ ಇರ್ತವೆ. ಇದನ್ನೆಲ್ಲ ಮಾಡುವಂಥ ಕೆಲಸ ಯಾರದ್ದು? GBA ಸಿಬ್ಬಂದಿಗಳದ್ದು. ಆದರೆ ಯಾರು ಕೂಡ ಏನೂ ಮಾಡ್ತಾ ಇಲ್ಲ. ಸೊ ಈಗ ಪರಿಸ್ಥಿತಿ ಹೆಂಗಿದೆ ಅಂತಲ್ಲಿ? ಖಂಡಿತ ಶರತ್, ಬೆಂಗಳೂರು ನಗರದಲ್ಲಿ ಒಂದ್ಸಾರಿ ಮಳೆ ಬಂದರೂ ಕೂಡ ಸಾಕಷ್ಟು ನಾನಾ ರೀತಿಯ ಅವಾಂತರಗಳು ಸೃಷ್ಟಿಯಾಗ್ತವೆ. ಆದರೆ GBA ಅಧಿಕಾರಿಗಳು, ಅಂದರೆ ಈಗ GBA ಅಧಿಕಾರಿಗಳು ಹೇಳ್ತಾರೆ, ಮುಂಬರುವಂತಹ ಮಳೆಗೆ ನಾವು ಮುಂಜಾಗ್ರತೆ ಇರ್ತೀವಿ, ನಗರದಲ್ಲಿ ಯಾವುದೇ ಅನಾಹುತಗಳು ಆಗೋದಿಲ್ಲ, ಆ ರೀತಿ ನಾವು ಎಚ್ಚೆತ್ಕೊಂಡಿದ್ದೀವಿ ಅಂತೇಳಿ ಅಧಿಕಾರಿಗಳು ಕೇವಲ ಉಡಾಫೆ ಮಾತ್ರ ಉತ್ತರ ಕೊಡ್ತಾರೆ. ನಿಜಕ್ಕೂ ಕೂಡ ನೀವು ನೋಡ್ಬೋದು, ರಾತ್ರಿ ಸುರಿದಂತಹ ಭಾರಿ ಮಳೆಯಿಂದಾಗಿ ಈ ಒಂದು ಬೃಹತ್ ಗಾತ್ರದ ಮರ ಉಳಿದಿರುವಂಥದ್ದು ಸಖತ್ತು. ಅಂದರೆ ಇಷ್ಟು ದೊಡ್ಡ ಮಟ್ಟದ, ಅಂದರೆ ಬೃಹತ್ ಗಾತ್ರದ ದೊಡ್ಡ ಮರ ಉಳಿದಿದೆ. ಈ ಮರ ಉರುಳಿದಿಂದ, ಅಂದರೆ ಈ ಒಂದು ಘಟನೆ ರಾಜಾಜಿನಗರದ 4th ಬ್ಲಾಕ್ ಅಲ್ಲಿ ನಡೆದಿದೆ. ಈ ಒಂದು ಬೃಹತ್ ಗಾತ್ರದ ಮರ ಉಳಿದಿರೋದ್ರಿಂದ ಅಂದರೆ ಸುಮಾರು ಒಂದು 5 ಕಾರುಗಳು ಮತ್ತೆ ಒಂದು ಟೆಂಪೋ, ಜೊತೆಗೆ ಒಂದು 6-7 ಬೈಕ್ಗಳು ಕೂಡ ಫುಲ್ ಕಂಪ್ಲೀಟ್ ಜಖಂಗೊಂಡಿರುವಂಥ ಘಟನೆ ಎಲ್ಲ ನೋಡ್ತಾ ಇದ್ದೀವಿ. ಸದ್ಯ ಈಗಾಗಲೇ ಸ್ಥಳಕ್ಕೆ ಬೆಸ್ಕಾಂ ಅಧಿಕಾರಿಗಳು ಬಂದು ಇಲ್ಲಿ ವಿದ್ಯುತ್ತನ್ನು ಈಗಾಗಲೇ ತಪ್ಪಿಸಿರುವಂಥದ್ದು. ಯಾಕಂದರೆ ಮಳೆ ಬಂದಿದೆ, ಇನ್ನೂ ಸಾಕಷ್ಟು ಅವಾಂತರಗಳಾಗುವುದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಬೆಸ್ಕಾಂ ಅಧಿಕಾರಿಗಳು ಬಂದು ಇಲ್ಲಿನ ವಿದ್ಯುತ್ತನ್ನು ಕಡಿತಗೊಳಿಸಿದ್ದಾರೆ. ಇದೀಗ GBA ಅಧಿಕಾರಿಗಳು ಬಂದು ಇಲ್ಲಿ, ಅಂದರೆ ರಸ್ತೆ ಮೇಲೆ ಏನು ಬೃಹತ್ ಗಾತ್ರದ ಮರ ಬಿದ್ದಿದೆ, ಜೊತೆಗೆ ಸಾಕಷ್ಟು ಕಾರುಗಳಿಗೆ ಮತ್ತು ಬೈಕ್ಗಳು ಕೂಡ ಜಖಂಗೊಂಡಿರುವಂಥದ್ದು. ಸೊ ಈಗ GBA ಅಧಿಕಾರಿಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಬಂದು ಈಗ ತೆರವು ಮಾಡುವಂಥ ಕೆಲಸ ಇದೀಗ ಮಾಡ್ತಾ ಇದ್ದಾರೆ. ಆದರೆ ಈ ಬೃಹತ್ ಗಾತ್ರದ ಮರ ಬಿದ್ದಿರುವುದು ಸಾಕಷ್ಟು ಸಾವು ನೋವುಗಳು ಸಂಭವಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ರಾತ್ರಿ ಆಗಿರೋದ್ರಿಂದ ಯಾವುದು ಜನರು ಓಡಾಡಿಲ್ಲ, ಹೀಗಾಗಿ ಇಲ್ಲಿ ಯಾರಿಗೂ ಸಾವು ನೋವು ಸಂಭವಿಸಿಲ್ಲ. ಆದರೆ ಇಲ್ಲಿ ಸಾಕಷ್ಟು ಜನರಿಗೂ ಮತ್ತು ಮನೆಗಳಿಗೂ ಕೂಡ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಸದ್ಯ ಈ ಮನೆಯಿಂದ ಹೊರಭಾಗ ಬರದೆ ಮನೆ ಒಳಗಡೆ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನು ಮಾತಾಡ್ತೀನಿ ಅವನ್ನ. ಮೇಡಮ್, ಚೂರು ಮುಂದೆ ಬನ್ನಿ ಮೇಡಮ್. ಏನು ಮೇಡಮ್, ಇಷ್ಟು ಮಟ್ಟದ ದೊಡ್ಡ ಗಾತ್ರದ ಮರ ಬಿದ್ದಿದೆ, ಸಾಕಷ್ಟು ಕಾರುಗಳು ಜಖಂಗೊಂಡಿದ್ದೇವೆ, ಏನು ಹೇಳ್ತೀರಿ ಮೇಡಮ್? ಯಾವಾಗ ಆಯಿತು ಮೇಡಮ್ ಇದು? ಬೆಳಿಗ್ಗೆ 3:45 ಹಂಗಾಗಿದೆ. ಹಾಂ ಮೇಡಮ್. ಏನು ಹೇಳೋದಂದರೆ ಗೊತ್ತಿಲ್ಲ. ತುಂಬ ಅಷ್ಟು ಕಾರೆಲ್ಲ ಫುಲ್ಲು ಹಾಳಾಗೋಯ್ತು.
ರಾತ್ರಿ ಯಾರಿಗೂ ಕಂಪ್ಲೇಂಟ್ ಮಾಡಿರ್ಲಿಲ್ವಾ ಅಂತ? ಮಾಡಿದೆ ನಾನು. ಎಷ್ಟು ಗಂಟೆಗೆ ಬಂದ್ರಿ ಅವರು? 3:45ಗೆ ನಾನು ಕಾಲ್ ಮಾಡಿದೆ, BBMPಗೆ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡಿದೆ. ಆಮೇಲೆ ಹೊಯ್ಸಲಕ್ಕೆ ಕಾಲ್ ಮಾಡಿದೆ. ಆಮೇಲೆ ಹೊಯ್ಸಲ ಅವ್ರು ಬಂದಿದ್ರು, ಬಂದು ನೋಡ್ಕೊಂಡು ಇವಾಗ ಬಂದು ತೆಗಿತಾ ಇದ್ದಾರೆ. ಇಷ್ಟು ಬೃಹತ್ ದೊಡ್ಡ ಮರ ಬಿದ್ದು ಯಾರಾದರೂ ಜನರು ಇದ್ದಿದ್ರೆ ಏನು ಪಾಡು ಅಂತ ಅಷ್ಟೇ ಜನರು ಕತ್ತಿ. ನಿಮ್ದೇನಾದ್ರೂ ಕಾರು ಬೈಕು? ನಮ್ಮದೇ ಕಾರು, ಬೈಕ್ ಸೀಟೆಲ್ಲ ಕಟ್ಟಾಗಿದೆ ಅಷ್ಟೇ. ಕಾರು ಮತ್ತು ಫುಲ್ಲಾಗಿ ಹಾಳಾಗಿ ಹೋಗ್ಬಿಟ್ಟಿದೆ. ಮತ್ತೊಬ್ರು ಇಲ್ಲಿದ್ದಾರೆ, ನಾನು ಅವ್ರನ್ನ ಮಾತಾಡ್ತೀನಿ ಸ್ಥಳೀಯರು. ಸರ್, ಎಷ್ಟು ಗಂಟೆಗೆ ಆಯಿತು? ಏನು ಸರ್ ಇಷ್ಟು ದೊಡ್ಡ ಗಾತ್ರದ ಮರ ಬಿದ್ದಿದೆ? ರಾತ್ರಿ 3 ಗಂಟೆಗೆ 3:45 3:45 ನಮ್ಗೆ ಮನೆಯಿಂದ ಆಚೆ ಬರೋಕ್ಕಾಗಿಲ್ಲ, ಆ ಥರ ಫುಲ್ ಆಗಿದೆ. ಇದು ಲಾಸ್ಟ್ ಟೈಮ್ 2-3 ಸಲ ಹೇಳಿದ್ರಂತೆ ಪಕ್ಕದ ಮನೆಯವರು, ಈ ಥರ ಮಳೆ ಬೆಳೋ ಥರ ಇದೆ ಮಾಡಿರಿ ಅಂತ. ಅವರು ಏನು ಹೇಳ್ಬಿಟ್ಟು ಹೋಗಿದ್ದಾರೆ ಅಂದರೆ ಈಗ ಏನೇ ಆಗಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟವ್ರೆ. ಈಗ ನೋಡಿ ಈ ಥರ ಆಗಿದೆ. ಇದು ಚೆನ್ನೈಯಿಂದ ಬಂದಿದ್ದಾರೆ ರಿಲೇಷನು, ರಾತ್ರಿನೇ ಬಂದಿರೋದು. ಬಂದು ಈ ಥರ ಆಗೋಯ್ತು. ಅವ್ರು ಫುಲ್ ಅಪ್ಸೆಟ್ ಆಗ್ಬಿಟ್ಟವ್ರೆ. ಈಗ ಏನು ಮಾಡೋದಂತಲೇ ಗೊತ್ತಿಲ್ಲ. ಈಗ ಆ ಥರ ಆಗ್ಬಿಟ್ಟಿದೆ. ಶರತ್, ನಿಜಕ್ಕೂ ಕೂಡ ಬೇಸರದ ಸಂಗತಿ. ಯಾಕಂದರೆ ಪಾಪ ನೆಂಟರು ಮನೆಗೆ ಅಂತೇಳಿ ಚೆನ್ನೈಯಿಂದ ಬಂದಿರುವಂಥ ಗಾಡಿ ರಾತ್ರಿ ಪಾರ್ಕ್ ಮಾಡಿ ಮನೆಗೆ ಹೋಗಿದ್ದಾರೆ. ಸದ್ಯ ಈ ಒಂದು ಬೃಹತ್ ಗಾತ್ರದ ಮರ ಉಳಿದಿರೋದ್ರಿಂದ ಇಷ್ಟು ದೊಡ್ಡ ಮಟ್ಟಿಗೆ ಅಂದರೆ ಸಾಕಷ್ಟು ಇಲ್ಲಿ 4-5 ಕಾರುಗಳು ಜಖಂಗೊಂಡಿರುವಂಥದ್ದು, ಒಂದು ಟೆಂಪೋ ಕೂಡ ಜಖಂಗೊಂಡಿರುವಂಥದ್ದು. ಆದರೆ ಈ GBA ಅಧಿಕಾರಿಗಳಿಗೆ ಇಲ್ಲಿನ ಸ್ಥಳೀಯರು ಅಂದರೆ ಈ ಮರ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಯಾವಾಗ ಬೇಕಾದರೂ ಅನಾಹುತ ಆಗ್ಬೋದು, ಎಚ್ಚೆತ್ಕೊಳ್ಳಿ ಅಂತ ಅಧಿಕಾರಿಗಳಿಗೆ ಹೇಳಿದ್ರು ಕೂಡ ಅಧಿಕಾರಿಗಳು ಕ್ಯಾರೆ ಅಂದಿಲ್ಲ. ಅಯ್ಯೋ ನೋಡೋಣ ಅಂದರೆ ಉಡಾಫೆ ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ಈಗ ಇಂತಹ ದೊಡ್ಡ ಗಾತ್ರದ ಮರ ಬಿದ್ದು ಸಾಕಷ್ಟು ಅಂದರೆ ಇಲ್ಲಿ ಸಾಕಷ್ಟು ವಾಹನಗಳಾಗಿರ್ಬೋದು, ಜನರಿಗೆ ಸಮಸ್ಯೆ ಆಗಿರ್ಬೋದು, ಸಾಕಷ್ಟು ಸಮಸ್ಯೆ ಆಗಿದೆ. ಸೊ ಇದು ಕೂಡ ಅಂದರೆ ಬೆಸ್ಕಾಂ ಅಧಿಕಾರಿಗಳು ಮಾತ್ರ ಸ್ಥಳಕ್ಕೆ ಬಂದು ಈಗ ವಿದ್ಯುತ್ತನ್ನು ತಪ್ಪಿಸುವಂಥ ಕೆಲಸ ಮಾಡಿದ್ದಾರೆ. ಇದೀಗ GBA ಅಧಿಕಾರಿಗಳು ಬಂದು ಮರ ತೆರವು ಕೆಲಸವನ್ನು ಈಗ ಮಾಡ್ತಿರುವಂಥದ್ದು. ಒಟ್ಟಾರೆ GBA ಅಧಿಕಾರಿಗಳು ಮಾತ್ರ ಹೇಳ್ತಿರ್ತಾರೆ, ಮುಂಬರುವಂತಹ ಮಳೆಗೆ ನಾವು ಯಾವುದೇ ಬೆಂಗಳೂರು ನಗರದಲ್ಲಿ ಯಾವುದೇ ಅನಾಹುತಗಳು ನಡೆದಂತೆ, ಯಾವುದೇ ಅವಾಂತರಗಳು ನಡೆಯದಂತೆ ನಾವು ಎಚ್ಚೆತ್ಕೊಂಡಿರ್ತೀವಿ ಅಂತ ಅಧಿಕಾರಿಗಳು ಹೇಳ್ತಾನೆ ಇರ್ತಾರೆ. ಆದರೆ ಒಂದು ಸಣ್ಣ ಮಳೆ ಬಂದರೂ ಕೂಡ ಸಾಕಷ್ಟು ಅವಾಂತರಗಳು ಕೂಡ ನಾವು ಮಾಧ್ಯಮದವರು ಜನರಿಗೆ ತೋರಿಸ್ತಾನೆ ಇರ್ತೀವಿ, ಅಧಿಕಾರಿಗಳಿಗೂ ಎಚ್ಚರಿಸುವಂಥ ಕೆಲಸ ಮಾಡ್ತೀವಿ. ಆದರೆ ಅಧಿಕಾರಿಗಳು ಕೇವಲ ಉಡಾಫೆಯನ್ನು ಉತ್ತರ ಕೊಡ್ತಾರೆ ಬಿಟ್ಟರೆ ಮುಂಜಾಗ್ರತೆಯಾಗಿ ಬಂದು ಅಲ್ಲಿನ ಕೆಲಸವನ್ನು ಮಾಡಿ ಮಳೆ ಬರುವಂಥ ಸಮಯದಲ್ಲಿ ಯಾವುದೇ ಅವಾಂತರಗಳನ್ನು ತಡೆಯುವಂಥ ಕೆಲಸ ಮಾಡ್ತಾ ಇಲ್ಲ. ಶರತ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ.